ವಿಶ್ವವಾಣಿ ತನ್ನ ಟಿವಿಯ ಮೂಲಕವಾಗಿ ಈಗಾಗಲೇ ಅನೇಕ ಜನರನ್ನ ತಲುಪಿದೆ. ಇದೀಗ ವಿಶ್ವವಾಣಿ ಮನಿ ಎನ್ನುವಂಥ ರೀತಿಯಲ್ಲಿ ಹೊಸತಾಗಿ ಆರ್ಥಿಕವಾಗಿ ಹೂಡಿಕೆ ಮಾಡುವಂತಹ ಆಸಕ್ತರಿಗೋಸ್ಕರವಾಗಿ ವಿಶ್ವವಾಣಿ ಮನಿ ಎನ್ನುವಂಥ ರೀತಿಯಲ್ಲಿ ಹೊರಗಡೆ ಬರ್ತಾ ಇದೆ. ಈ ವಿಶ್ವವಾಣಿ ಮನಿ ಯಾತಕ್ಕೆ ಬೇಕು ಇವತ್ತಿನ ಕಾಲದಲ್ಲಿ ಅಂತೇಳಿ ಹೇಳಿದರೆ, ಕನ್ನಡ ಪತ್ರಿಕೋದ್ಯಮದಲ್ಲಿ ಅಥವಾ ಕನ್ನಡದ ಡಿಜಿಟಲ್‌ದಲ್ಲಿ ಒಂದು ಪರಿಪೂರ್ಣವಾದಂತಹ ರೀತಿಯಲ್ಲಿ ಉಳಿತಾಯವನ್ನ, ಹಣದ ಹೂಡಿಕೆಯನ್ನ ತಿಳಿಸುವಂತಹ ಒಂದು ಮಾರ್ಗಗಳೇ ಯಾವುದೂ ಇಲ್ಲ. ಒಂದು ದೀರ್ಘಕಾಲದ ಬ್ಯಾಂಕಿಂಗಿನಲ್ಲಿ ಉದ್ಯೋಗಿಯಾಗಿರುವಂಥ ನನಗೆ ಅನಿಸಿರುವುದು, ಅನೇಕ ಜನ ಇವತ್ತು ಹಣ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಹಣವನ್ನ ಕಳೆದುಕೊಳ್ಳುವುದೇ ಹೆಚ್ಚು. ಹಣ ಮಾಡುವುದು ಯಾವುದೇ ವಿಧವಾದಂತಹ ಮಾಂತ್ರಿಕ ದಂಡದಿಂದ ಸಾಧ್ಯವಿಲ್ಲ, ಯಾವುದೇ ದೇವರ ಹರಿಕೆಯಿಂದಲೂ ಸಾಧ್ಯವಿಲ್ಲ. ಸಣ್ಣ ಸಣ್ಣ ವಿಚಾರವನ್ನ ಅನುಸರಿಸುತ್ತಾ ಹೋದರೆ ಎಂಥವರು ಕೂಡ ಕೋಟ್ಯಾಧಿಪತಿಗಳಾಗಬಹುದು. ಅಂತ ರೀತಿಯಲ್ಲಿ ಹೇಗೆ ಹೋಗಬೇಕು ಎನ್ನುವುದನ್ನ ತಿಳಿಸಬೇಕಾದಂತಹ ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಮಾಧ್ಯಮ ಇವತ್ತು ಬೇಕಾಗಿದೆ, ಅತ್ಯಗತ್ಯವಾಗಿ ಬೇಕಾಗಿದೆ. ಅಂತಹ ಮಾಧ್ಯಮಕ್ಕಾಗಿ ವಿಶ್ವವಾಣಿ ಮನಿ ತೆರೆದುಕೊಳ್ತಾ ಇದೆ ಎನ್ನುವುದು ಹೆಮ್ಮೆಯ ವಿಚಾರ, ಸಂತೋಷದ ವಿಚಾರ. ಸದಾಕಾಲವೂ ಯಾವತ್ತಿಗೂ ಕೂಡ ವಿಶ್ವವಾಣಿ ಮನಿ ಯಶಸ್ಸನ್ನು ತರ್ತದೆ ಹೇಳುವುದಕ್ಕೆ ವಿಶ್ವವಾಣಿಯ ವಿಶ್ವೇಶ್ವರ ಭಟ್ರು ಯಾವುದೇ ಪ್ರಯತ್ನವನ್ನು ತೊಡಗಲಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಹಾಗಾಗಿ ಹೇಗೆ 10 ವರ್ಷಗಳಿಂದ ಹೊಸ ಹೊಸ ರೂಪದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟು ಒಂದು ಹೊಸ ಕ್ರಾಂತಿಯನ್ನು ಮಾಡಿರುವಂಥ ವಿಶ್ವವಾಣಿಯ ಪತ್ರಿಕೆ ಇದೀಗ ಹೊಸತಾಗಿ ಬಂದಿರುವಂತಹ ವಿಶ್ವವಾಣಿ ಮನಿ, ಇದನ್ನು ಕೂಡ ನಾವೆಲ್ಲ ಸ್ವಾಗತಿಸೋಣ, ಅದರಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ ಎನ್ನುವುದಾಗಿ ಹೇಳುತ್ತಾ ವಿಶ್ವವಾಣಿ ಮನಿ ಎನ್ನುವಂತಹ ಯೂಟ್ಯೂಬ್ ಚಾನಲ್ಗೆ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ.